ಇವತ್ತಿನ ನಮ್ಮ ಮೂರನೇ ಸ್ಪೀಕರ್ ಡಾಕ್ಟರ್ ಸಿ.ಆರ್. ರಮೇಶ್ ಸರ್, ಚನ್ನರಾಯಪಟ್ಟಣದ ಖ್ಯಾತ ವೈದ್ಯರು, ಬಹಳ ವರ್ಷಗಳಿಂದ ಅಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಹಿರಿಯ ವೈದ್ಯರು, ಜನಮನ್ನಣೆಯನ್ನ ಪಡೆದಿರುವಂತಹ, ಜನಮನ ಗೆದ್ದಿರುವಂತಹ, ಸಾಮಾಜಿಕ ಕಳಕಳಿ ಉಳ್ಳಂತಹ ವೈದ್ಯರು. ಅವರು ವೈದ್ಯಕೀಯ ವೃತ್ತಿ ಅಲ್ಲದೆ ಅವರಲ್ಲಿ ಬಹುಮುಖ ಪ್ರತಿಭೆ ಇದೆ ಅನ್ನುವಂಥದ್ದನ್ನ ಈಗಾಗ್ಲೇ ನಾವೆಲ್ಲರೂ ತಿಳ್ಕೊಂಡಿದ್ದೇವೆ. ನಾವು ಗ್ರೂಪ್ ನಲ್ಲಿ ನೋಡಿದ್ದೇವೆ. ಅವರ ಕೋಕೋನಟ್ ಕಾರ್ವಿಂಗ್ ಇರ್ಬೋದು, ಅಥವಾ ಚಾಕ್ ಪೀಸ್ ಕಾರ್ವಿಂಗ್ಸ್ ಇರ್ಬೋದು, ಅಥವಾ ನಾವು ಅವ್ರು ಮಾಡುವಂತಹ ಸ್ಕೆಚಸ್ ಇರ್ಬೋದು, ಈಗಾಗ್ಲೇ ನಾವು ನೋಡಿದ್ದೇವೆ. ಆದ್ರೆ ಅದನ್ನ ನೋಡಿದಾಗ ನಮ್ಗೆ ಬಹಳ ಇಂಪ್ರೆಷನ್ ಇತ್ತು. ಅವ್ರ ಮನೇಲೂ ಕೂಡ ಬಹುಮುಖ ಪ್ರತಿಭೆ ಉಳ್ಳಂತಹ ಮಕ್ಕಳಿದ್ದಾರೆ, ಸಂಗೀತ ಕಲ್ತಿರೋರು ಇದ್ದಾರೆ, ನೃತ್ಯ ಮಾಡುವಂತವ್ರು ಇದ್ದಾರೆ. ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ಅದೊಂತಹ ಒಂದ್ ರೀತಿಯಾದಂತಹ ಸಾಂಸ್ಕೃತಿಕ ಹಬ್ ಇದ್ದಂಗೆ ಅವ್ರ ಮನೆ. ಈ ರೀತಿಯಾದಂತಹ ಹಿನ್ನೆಲೆ ಉಳ್ಳಂತಹ ವೈದ್ಯರು ನಮ್ಮೊಂದಿಗೆ ಇದ್ದಾರೆ ಅನ್ನುವಂಥದ್ದೇ ಒಂದು ಖುಷಿಯ ವಿಷಯ. ಸರ್, ಪ್ಲೀಸ್ ಸ್ಕ್ರೀನ್ ಶೇರ್ ಮಾಡಿ. ತಮ್ಮನ್ನ ಈ ಪ್ರೋಗ್ರಾಮ್ಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಸಿ.ಆರ್. ರಮೇಶ್ ಸರ್, ಪ್ಲೀಸ್ ಟೇಕ್ ಓವರ್ ಅಂಡ್ ನಿಮ್ಮ ಇದ್ರ ಬಗ್ಗೆ ಹೇಳ್ತಾ ಹೋಗಿ ಸರ್, ಪ್ಲೀಸ್ ಸರ್. Thank you for the beautiful introduction. ನಾನು ನನ್ನ ಮಗಳ ಡ್ಯಾನ್ಸ್ ಹಾಲ್ನ ಯೂಸ್ ಮಾಡ್ಕೊಂತ ಇದ್ದೀನಿ. ನಾನು ಕಲಾವಿದೆ ಅನ್ನೋದಕ್ಕಿಂತ ಕಲೆ ಎಲ್ಲಾದ್ರಲ್ಲೂ ಕೈ ಹಾಕ್ಬೇಕು ಅಂತ ಹುಚ್ಚು. ವಾಟರ್ ಪೇಂಟಿಂಗ್ ನೋಡಿದ್ರೆ ವಾಟರ್ ಪೇಂಟ್ ಮಾಡ್ಬೇಕು ಅನ್ಸುತ್ತೆ, ಆಮೇಲೆ ಕಾರ್ವಿಂಗ್ ಮಾಡ್ಬೇಕು ಅನ್ಸುತ್ತೆ, ಹಿಂಗೆ ಎಲ್ಲಾದ್ರಲ್ಲೂ ಇಂಟ್ರೆಸ್ಟ್. ಇವತ್ತು ನಾನೇನ್ ಮಾಡಿದ್ದೀನಿ, ಒಂದು 3 ಸೆಕ್ಷನ್ ಮಾಡ್ಕೊಂಡಿದ್ದೀನಿ. ಒಂದು ಪೆನ್ಸಿಲ್ ಸ್ಕೆಚ್ ಒಂದು ಪೋರ್ಷನ್, ಆಮೇಲೆ ಇದು ತೆಂಗಿನ ಚಿಪ್ಪಿನ ಪ್ರದರ್ಶನ ಒಂದ್ ಕಡೆ, ಚಾಕ್ ಪೀಸಿನ ಒಂದ್ ಕಡೆ. ಇದನ್ನ ಒಂದೊಂದನ್ನೇ ತೋರಿಸ್ಕೊಳ್ತಾ ನಾನೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರೋದು ಸೂಕ್ತ ಅನ್ನಿಸುತ್ತೆ. ಹೇಗಂತ? ಹೌದು ಸರ್, ಹೌದು ಸರ್. ಸರ್, ನಿಮ್ ಅರೇಂಜ್ಮೆಂಟ್ ನೋಡಿದ್ರೆ ಖುಷಿ ಆಗ್ತದೆ. ಪ್ಲೀಸ್ ಗೋ ಹೆಡ್ ಸರ್. ಇದೆಲ್ಲ ನಮ್ಮ ಮಗಳದು ಐಡಿಯಾಸ್ ಕೊಟ್ಲು ಮಾಡಿಲ್ಲ ಸರ್, ಇಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದೀರಾ. ಪ್ಲೀಸ್ ಗೋ ಹೆಡ್ ಸರ್. ರೈಟ್ ಸರ್. ಸೊ ನಾನೇ ಐ ವಿಲ್ ಟೇಕ್ ಓವರ್. ಒಂದ್ಸರಿ ಮೆಡಿಕಲ್ ಕಾಲೇಜಲ್ಲಿ ಆರ್ಟ್ ಎಕ್ಸಿಬಿಷನ್ ಮಾಡುವಂತ ಸಡನ್ ಆಗಿ ನನಗೆ ಕರೆ ಕೊಟ್ರು. ಸಡನ್ ಆಡು ಅಂದಾಗ ಎಲ್ಲಾರ ಹತ್ರ ಕಲೆಕ್ಷನ್ ಮಾಡ್ಬೇಕಲ್ಲ, ಕಮ್ಮಿ ಸಿಕ್ತು, ಹಾಲ್ ತುಂಬಕ್ ಆಗ್ಲಿಲ್ಲ. ಅವಾಗ ಮಾಡಿದ್ದು ಕೆಲವು ಕೈಗೆ ಸಿಕ್ತು ನನಗೆ. ಇವತ್ತು ಎಲ್ಲ ಹಾಕಿದ್ದೀನಿ. ಒಂದು ಹೆವನ್ ಅಂಡ್ ಹೆಲ್ ಅಂತ, ತುಂಬಾ ಸಿಂಪಲ್, ಕಷ್ಟ ತೋರಿಸ್ಲೇ ಇಲ್ಲ. ಕೈಗೆಲ್ಲ ಬ್ರೈಟ್ ಕಲರ್ಸ್ ಹಾಕೊಂಡು ಹೊಡೆದೆ, ಕಾಲ್ಗೆ ಡಾರ್ಕ್ ಕಲರ್ ಹಾಕಿ ಹೊಡೆದೆ. ಸೊ ಕಾನ್ಸೆಪ್ಟ್ ಏನು ಅಂದ್ರೆ, ಹೆವನ್ನು ಹೆಲ್ಲು ಆಕಾಶ ಪಾತಾಳದಲ್ಲಿ ಇಲ್ಲ, ಈ ಭೂಮಿ ಮೇಲೆ ಇದೆ. ನಾವು ಒಳ್ಳೆ ನಮ್ಮ ಜೀವನ ಚೆನ್ನಾಗಿ ರೂಪಿಸ್ಕೊಂಡ್ರೆ ನಮ್ಮ ಜೀವನ ಸ್ವರ್ಗ ಆಗುತ್ತೆ, ಕೆಟ್ಟ ದಾರಿ ಹಿಡಿದ್ರೆ ಇದೇ ನರಕ ಆಗುತ್ತೆ ಅನ್ಬಿಟ್ಟು ಹೆವನ್ ಅಂಡ್ ಹೆಲ್ ಅನ್ಬಿಟ್ಟು ಕಾನ್ಸೆಪ್ಟ್ ಓರಿಯೆಂಟೆಡ್ ಪೇಂಟಿಂಗ್ ಒಂದು ಸಿಕ್ತು, ಇವತ್ತು ಹಾಕಿದ್ದೀನಿ. ಆಮೇಲೆ ಡ್ರೂಡಲ್ಸ್ ಅಂತ ಮಾಡಿದೆ, ಟು ಫಿಲ್ ಅಪ್ ದಿ ಡ್ಯಾನ್ಸ್ ಹಾಲ್, ಟು ಫಿಲ್ ಅಪ್ ದಿ ಆರ್ಟ್ ಗ್ಯಾಲರಿ. ಈ ತರದ್ದೆಲ್ಲ ಮಾಡಿದೆ. ದೂರಕ್ಕೆ ಏನ ಅನ್ಸುತ್ತೆ, 2 ಸ್ನೇಲ್ಸ್ ಆನ್ ಹನಿಮೂನ್ ಅಂತ ಹೇಳ್ಬೋದು, ಅಥವಾ ಸ್ನೇಲ್ ಡೆಂಟಿಸ್ಟ್ ಅಂಡ್ ಸ್ನೇಲ್ ಪೇಷಂಟ್. ಆಮೇಲೆ ಇದನ್ನ ಏನ್ ಹೇಳ್ಬೋದು, ನೀವು ಗೆಸ್ಟ್ ಮಾಡಬಲ್ರ, ಎ ಬಾಯ್ ಥ್ರೋಯಿಂಗ್ ಎ ಬಾಲ್ ಅಟ್ ಯು, ಅಥವಾ ಅನ್ಫೋಲ್ಡಿಂಗ್ ಅನ್ ಅಂಬ್ರೆಲಾ. Maybe you can call him a balloon champion. This is a bit interesting. ಏನು ಅಂತ ಸಡನ್ ಆಗಿ ಗೊತ್ತಾಗಲ್ಲ, ಬಟ್ ಟ್ರಯಾಂಗಲ್ ಇರೋದ್ರಿಂದ ಫ್ಯಾಮಿಲಿ ಪ್ಲಾನಿಂಗ್ ಹಂಗೆ ಕನ್ಸರ್ನ್ ಅಂತ ಹೇಳ್ಬೋದು. ಎ ಗರ್ಲ್ ಇನ್ ಎ ಬಿಕಿನಿ. ಸೆಕೆಂಡ್ ಒನ್, ದ ಸ್ಪರ್ಮ್ ಅಫ್ರೇಡ್ ಆಫ್ ರೆಡ್ ಟ್ರಯಾಂಗಲ್. ಇನ್ನೊಂದು ಏನ್ ಹೇಳ್ಬೋದು, ಎ ಫ್ಯಾಮಿಲಿ ಪ್ಲಾನ್ ಲೇಡಿ ಅಂತ. ಸೊ ಈ ತರ ಒಂದು 3 ಸಿಕ್ತು. ಬಟ್ ಲಾಟ್ ಆಫ್ ಮೈ ಪೇಂಟಿಂಗ್ಸ್ ವರ್ ಟೇಕನ್ ಅವೇ ಬೈ ಮೈ ಪ್ರೊಫೆಸರ್ಸ್ ಅಂಡ್ ಮಲೇಷಿಯನ್ ಸ್ಟೂಡೆಂಟ್ಸ್. ಕಮಿಂಗ್ ಟು ದ ಪೇಂಟಿಂಗ್ ಸೆಕ್ಷನ್, ಇದೊಂದು ನನ್ನ PUC ನಲ್ಲಿ ರೆಕಾರ್ಡ್ ಬರ್ದಿದ್ದು. ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಅಟ್ ದಿ ಎಂಡ್ ಆಫ್ ದಿ ಕಾಲೇಜ್ ನನ್ನ ಬಾಟ್ನಿ ಜುವಾಲಜಿ ರೆಕಾರ್ಡ್ಸ್ ಕಾಲೇಜಲ್ಲೇ ಇಟ್ಕೊಂಡ್ಬಿಟ್ರು. ನೆಕ್ಸ್ಟ್ ಬರೋ ಹುಡುಗರಿಗೆ ನಾವು ತೋರಿಸ್ಬೇಕು ರೆಕಾರ್ಡ್ ಹೆಂಗಿರ್ಬೇಕು ಅಂದ್ಬಿಟ್ಟು
ಸ್ಟಿಲ್ ಇರ್ಬೋದು ಅಂತ ಕಾಣುತ್ತೆ ಕಾಲೇಜಲ್ಲಿ. ಅಂಡ್ ವಾಟರ್ ಪೇಂಟಿಂಗ್ ಕಲ್ತಾಗ ದ ಫಸ್ಟ್ ವಾಟರ್ ಪೇಂಟಿಂಗ್ ಐ ಡಿಡ್, ಆ ಒಂದು ಜ್ಞಾಪಕಾರ್ಥವಾಗಿ ಇದೊಂದು ಇಟ್ಕೊಂಡಿದ್ದೀನಿ. ಎಲ್ಲ ಸಾಯಿಲ್ಡ್ ಆಗೋಗಿದೆ. ರೈಟ್. ಆಮೇಲೆ ಕಮಿಂಗ್ ಟು ಇದೊಂದು ಫೋಟೋ ಸಿಕ್ತು, ಹುಡುಕ್ಬೇಕಾರೆ ತೋರ್ಸೋಣ ಅಂತ. ಇದೊಂದು ರಂಗೋಲಿ, ನೆಲದ ಮೇಲೆ ರಂಗೋಲಿ, ಅಬೌಟ್ 4 feet by 5 feet. I took about 12 to 13 hours to do it. People got doubt whether it's a ರಂಗೋಲಿ or painting ಅಂದ್ಬಿಟ್ಟು ಬೆರಳಲ್ಲಿ ನೋಡಿ ಕೆಳಗಡೆ. ಸೊ ಇದನ್ನ ಚೆನ್ನಾಗಿ ಪ್ರಿಸರ್ವ್ ಮಾಡಿಲ್ಲ. ಇದೊಂದು ಸಿಕ್ತು. ಐ ಆಮ್ ಹ್ಯಾಪಿ ಟು ಶೋ ಯು ಆಲ್. ಆಮೇಲೆ ಎಲ್ಲಾ ತರದ ಆರ್ಟ್ ಅಲ್ಲೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಇದೊಂದು ರೇರ್ ಟೈಪ್ ಆಫ್ ಆರ್ಟ್. ನೋಡಿದ್ರೆ ಏನ್ ಅನ್ಸುತ್ತೆ? ಜಸ್ಟ್ ಎ ಸ್ಕೆಚ್ ಅನ್ಸುತ್ತೆ, ಬಟ್ ಇಟ್ಸ್ ನಾಟ್ ಎ ಸ್ಕೆಚ್. ಎರಡು ಉಗುರುಗಳ ಮಧ್ಯೆ ದಪ್ಪ ಪೇಪರ್ ಇಟ್ಕೊಂಡು ನಾವು ಗೀರಿದ್ರೆ ಒಂದು ಕಾಂಟೂರ್ ಫಾರ್ಮ್ ಆಗುತ್ತೆ. ಲೈಕ್ ದಿಸ್, ಎರಡು ಉಗುರುಗಳ ಮಧ್ಯ ಕಾಂಟೂರ್ ಇಟ್ಕೊಂಡು ಮಾಡಿದ್ದು. ಇದೊಂದು ಸ್ವಲ್ಪ ಕಷ್ಟ ಮಾಡೋದು. ಇದಕ್ಕೂ ಕೈ ಹಾಕಿದ್ದೆ. ಆಮೇಲೆ ನೆಕ್ಸ್ಟ್ ಐ ವಾಸ್ ಹ್ಯಾಪನ್ ಟು ವಿಸಿಟ್ UK ಅಂಡ್ ಆಸ್ಟ್ರೇಲಿಯಾ ಮೆನಿ ಟೈಮ್ಸ್. ನನ್ನ ಮಕ್ಕಳು ಅಲ್ಲೇ ಇರೋದ್ರಿಂದ ಅವಾಗ ಬಾಣಂತನಕ್ಕೆ ಹೋದಾಗ ಐ ಡಿಡ್ ಸಮ್ ಆರ್ಟ್ ವರ್ಕ್. ಒಂದ್ಸರಿ ಇದು ಮಾಡಿದೆ, ಪೆನ್ಸಿಲ್ ಸ್ಕೆಚಸ್. ಒಂದ್ಸರಿ ಐ ಥಿಂಕ್ ಲೆಟ್ ಮಿ ಕಮ್ ಟು ದ ಚಾಕ್ ವರ್ಕ್ ಫಸ್ಟ್. ಒಂದೊಂದನ್ನೇ ಫೋಕಸ್ ಮಾಡ್ಕೊಂಡು ಹೋಗ್ತೀನಿ ಸರ್. ಓಕೆ ಸರ್, ಶೋರ್. ಸಾಕಲ್ವ ಸ್ಪೀಡ್? ಎಸ್ ಸರ್. ಸಮ್ ಆರ್ ಬ್ರೋಕನ್, ನೀಡ್ ರಿಪೇರ್. ಇದೊಂದು ಪ್ಲಾಂಟ್, ಟ್ರೀ. ಇದು ಪಾಟ್ಸ್, ಮಡಿಕೆಗಳು ಒಂದ್ರ ಮೇಲೊಂದು. ಅದ್ಭುತವಾಗಿದೆ ಸರ್. ಈ ತರದ್ದು ಇದೇ ತರ ನನಗೇನ್ ತೋರಿಸ್ತಾ ಇದ್ದೀನೋ ಈ ತರದ ಚಾಕ್ ಪೀಸ್ ಇಂದ ಎಲ್ಲಾದ್ರೂ ನಿಮಗ್ ಕಂಡ್ರೆ ದಯವಿಟ್ಟು ತಿಳಿಸಿ. ಯಾಕಂದ್ರೆ ನನ್ನ ಹತ್ರ ತುಂಬಾ ಕಳ್ತನ ಆಗಿದೆ. ಈ ತರದ್ದು ನಿಮ್ಗೆಲ್ಲಾನ ಕಂಡ್ರೆ ಮೋಸ್ಟ್ಲಿ ನಂದೇ ಆಗಿರುತ್ತದು. ಇದೊಂದು ಇಂಟ್ರೆಸ್ಟಿಂಗ್ ಪೀಸ್ ಇದು. ಅದಕ್ಕೋಸ್ಕರನೇ ಬಾಕ್ಸ್ ಇಂದ ಆಚೆ ತೆಗ್ದಿದ್ದೆ. ಇಟ್ಸ್ ಎ ಕಾರ್ಪೆಟ್ ರೋಲ್ಡ್, ಕಾಣುತ್ತಲ್ಲ? ಇಟ್ಸ್ ಎ ಕಾರ್ಪೆಟ್. ಬ್ಯೂಟಿಫುಲ್ ಸರ್. ಸೊ ಇದನ್ನೆಲ್ಲ ಹತ್ತಿರದಿಂದ ನೋಡಿದ್ರೆ ಕ್ಯಾನ್ ಅಪ್ರಿಶಿಯೇಟ್ ಬೆಟರ್. ಇದು ದಿಸ್ ಒನ್ ವಿತ್ ಮೂವಬಲ್ ರಿಂಗ್ಸ್. ಒಂದು ಹಳೆ ಚರ್ಚ್ ಹತ್ರ ಹೋಗಿದ್ವಿ ಇಂಗ್ಲೆಂಡ್ ಅಲ್ಲಿ. ನನ್ನ ಮಗಳು ಫೋಟೋ ತೆಗೆದ್ಲು, ಇವತ್ತಿಂದ ನಿಂಗೆ ಜಾಬ್ ಸಿಕ್ತು ನೋಡಪ್ಪ ಮಾಡು ಅಂತ. ಸೊ ಐ ಮೇಡ್ ದ ರಿಪ್ಲಿಕಾ ಆಫ್ ದಟ್ ಪಿಲ್ಲರ್. ಚೆನ್ನಾಗ್ ಬಂತದು. ಏನಂದ್ರೆ ಚಾಕ್ ಇಸ್ ವೆರಿ ಡೆಲಿಕೇಟ್, ದೇ ಬ್ರೇಕ್. ಅಮೆರಿಕಾದಲ್ಲಿ ನಮ್ಮ ಅಣ್ಣ ಒಂದು ಚಾಕ್ ಪೀಸ್ಗಳು ತಂದು ಕೊಟ್ಟಿದ್ದ, ಬಟ್ ದೇ ಆರ್ ಸ್ಟ್ರಾಂಗರ್. ಇದು ಮೇಡ್ ಔಟ್ ಆಫ್ ದ ಚಾಕ್ ಅವೈಲಬಲ್ ಇನ್ ಅಮೆರಿಕಾ. ಇದು ಗಟ್ಟಿಯಾಗಿರೋದ್ರಿಂದ ವಿ ಕುಡ್ ಪ್ಲೇ ಅ ಲಾಟ್. ಅಂಡ್ ಬುದ್ಧಂ ಶರಣಂ ಗಚ್ಚಾಮಿ, Buddha under the tree. And this is another one, rings. ಜಗಣಾಚಾರ್ಯ ಪ್ರೇರಿತನಾಗಿ ಮಾಡಿರೋದು. You can call it a fountain. And this is the instrument. So you can all try any instrument, any sharp instrument. So this is all about chalk art.
ಸರ್ ಚಾಕ್ ಆರ್ಟ್ ಆಗ್ತಿದ್ದಂಗೆನೆ ಒಂದ್ 2 ಪ್ರಶ್ನೆ ಇದೆ ಸರ್, ಪ್ಲೀಸ್ ತಗೋಬೇಕು ನೀವು ಅದನ್ನ ಚಾಕ್ ಆರ್ಟ್ ಬಗ್ಗೆ. ರೈಟ್ ಸರ್. ಸರ್ ಮೊದಲನೇದಾಗಿ ಸರ್, ಈ ಚಾಕ್ ಆರ್ಟ್ ಮಾಡೋದಕ್ಕೆ ನೀವು ಈಗ ಹೇಳಿದ್ರಲ್ಲ, ಅದ್ ಯಾವ್ದೋ ಇನ್ಸ್ಟ್ರೂಮೆಂಟ್ ಒಂದು ತೋರಿಸಿದ್ರಿ, ಅದು ಮಾತ್ರ ಯೂಸ್ ಮಾಡ್ತಿತ್ತ ಅಥವಾ ಬೇರೆ ಏನಾದ್ರು ಬೇರೆ ಯಾವ್ದು ಯೂಸ್ ಮಾಡ್ತಿದ್ದ? ಇವನ್ ಬ್ಲೇಡು, ಚಾಕು, ಸ್ಕ್ರೂ ಡ್ರೈವರ್, ಏನೇನ್ ಬೇಕು ಎಲ್ಲ ಯೂಸ್ ಮಾಡ್ತಿದ್ದೆ ಸರ್. ಆಮೇಲೆ ಅದಕ್ಕೆ ಬೇರೆ ಬೇರೆ ಕಲರ್ ಚಾಕ್ಸ್ ಎಲ್ಲ ಯೂಸ್ ಮಾಡಿದೀರಾ ಅನ್ಸುತ್ತೆ ಅಲ್ವಾ? ಅದ್ ಹೇಗ್ ಸೆಲೆಕ್ಟ್ ಮಾಡ್ತಿದ್ರಿ ಇಂಥದ್ ಬೇಕು? ಅವಾಗ ಅದೊಂದೊಂದು ಬಾಕ್ಸ್ ಅಲ್ಲಿ ಸಿಕ್ತಿತ್ತು ಸರ್. ಈ ತರ ಶೋಯು ಒಂದು ಅನ್ಕಾರ್ಡ್ ಅಂತ ಇಟ್ಕೊಂಡಿದ್ದೀನಿ, ತೋರಿಸಿದೀನಿ ನಿಮ್ಗೆ. ಒಂದು ಬಾಕ್ಸ್ ಅಲ್ಲಿ ಎಲ್ಲಾ ಕಲರ್ದು ಇರ್ತಿತ್ತು. ಇಂಥದನ್ನ ಈ ಕಲರ್ ಅಲ್ಲಿ ಮಾಡಿದ್ರೆ ಚೆನ್ನಾಗುತ್ತೆ ಅಂತ ಒಂದು ಅನುಭವದಲ್ಲಿ ಮಾಡ್ತಿದ್ದೆ, ಚೆನ್ನಾಗಿ ಕಾಣಿಸ್ತದೆ ಅಂತ. ನನ್ನ ಮಗಳ ಒಂದು ಇದಿತ್ತು, ವುಡನ್, ಇಟ್ ವಾಸ್ ಎ ರೆಡಿ ಹೌಸ್ ಪರ್ಚೇಸ್ಡ್, ಅದು ಮಾಡೆಲ್ ಹೌಸ್. ಆ ಮಾಡೆಲ್ ಹೌಸ್ ಅಲ್ಲಿ ಲಾಟ್ ಆಫ್ ಆರ್ಟ್ ಫ್ಯಾಕ್ಟ್ಸ್ ವರ್ ದೇರ್. ಅದನ್ನ ಬ್ಯೂಟಿಫುಲ್ ಸರ್. ಸರ್ ಈಗ ಇದೆಲ್ಲ ಮಾಡಿದಿರಲ್ಲ, ಇದ್ರಲ್ಲಿ ಯೂಶಲಿ ಇದನ್ನ ಮಾಡಕ್ ನಿಮ್ಗೆ ಎಷ್ಟು ಟೈಮ್ ಬೇಕಾಗ್ತಿತ್ತು ಸರ್? ಒಂದೊಂದ್ ಕಾರು ಮಾಡಕ್ಕೆ ಮೋಸ್ಟ್ಲಿ ಎಷ್ಟೆಷ್ಟು ಟೈಮ್ ತಗೊಂಡಿದ್ದೀರಾ? ಟೈಮ್ ನೋಡ್ತಾ ಇರ್ಲಿಲ್ಲ ಸರ್. ಅಂದ್ರೆ ಅಂದಾಜ್ ಮೇಲೆ, ಅಂದ್ರೆ ತುಂಬಾ ಅಂದ್ರೆ ಒಂದೊಂದ್ ಸೆಷನ್ ಅಂದ್ರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ ಅಷ್ಟೊತ್ತೆಲ್ಲ ಆಗ್ತಾ? ಒಂದೊಂದ್ ದಿವಸ ಬೇಕಾಗ್ತಿತ್ತು ಸರ್, ಒಂದೊಂದ್ ದಿವಸ ಬೇಕಾಗುತ್ತಿತ್ತು. ಬಟ್ ದ ಕಾರ್ಪೆಟ್ ಹೇಳಿದ್ನಲ್ಲ, ಕಾರ್ಪೆಟ್ ಗೆ ಐ ಟುಕ್ ಲಾಂಗ್ ಟೈಮ್. ಅಂಡ್ ದಿಸ್ ಇಸ್ ಒನ್ ಮೋರ್ ಇಂಟ್ರಿಕೇಟ್ ವರ್ಕ್. ಐ ಟುಕ್ ಮೋರ್ ದನ್ 2 days ಅನ್ಸುತ್ತೆ ಇದಕ್ಕೆ. ಸರ್ ಲುಕ್ಸ್ ಅನ್ಬಿಲೀವಬಲ್ ಆಕ್ಚುಲಿ. ಅದನ್ನ ಪ್ರಿಸರ್ವ್ ಮಾಡಿರೋಂತದ್ದೇನೆ. ಅದು ಏನು ಸರ್ ಅದು ಬಾಕ್ಸ್, ಅದು ನೀವು ಮಾಡಿರೋಂಥದ್ದು ಇಷ್ಟ ವೆರಿ ಅಬೌಟ್ ದಿ ಬಾಕ್ಸ್. ಐ ವಾಸ್ ಕ್ಯೂರಿಯಸ್, ಎ ಕ್ವಶನ್ ವಿಲ್ ಅರೈಸ್. ಇದು ಬಲೂನ್ಸ್ ಅವೆಲ್ಲ ಮಾಡ್ತಾರಲ್ಲ ಮಾಲ್ಗಳಿಗೆ ಹೋದಾಗ, ಬಲೂನ್ಸ್ ಅಂತ ಬಾಕ್ಸ್ಗಳು ಖಾಲಿ ಮಾಡ್ಬಿಟ್ಟು ಆ ಬಾಕ್ಸ್ಗಳು ಹೊತ್ಕೊಂಡ್ ಬರ್ತಿದ್ದೆ. ಅದನ್ನ ಆ ಸೈಜ್ ಕಟ್ ಮಾಡಿ ಮೇಡ್ ದ ಬಾಕ್ಸಸ್, ಇಲ್ಲ ಅಂದ್ರೆ ಹಾಳಾಗುತ್ತೆ ಅನ್ಬಿಟ್ಟು. ಎಲ್ಲಾದ್ರಲ್ಲೂ ಇನ್ನೋವೇಟಿವ್ ಐಡಿಯಾಸ್ ಇದೆಯಲ್ಲ ಸರ್, ಅಂದ್ರೆ ಪ್ರಿಸರ್ವೇಟಿವ್ ಇಂದ ಹಿಡಿದು ಪ್ರಿಪರೇಷನ್ ವರ್ಗುನು ವಂಡರ್ಫುಲ್ ಸರ್. ಐ ವಾಸ್ ಮೋರ್ ಅಪ್ರಿಷಿಯೇಟೆಡ್ ಫಾರ್ ದಿ ಬಾಕ್ಸಸ್ ದ್ಯಾನ್ ದ ಚಾಕ್ ಕಾರ್ವಿಂಗ್ by one person. Your boxes are more beautiful than the carving anta. So nice sir, really nice sir. And it was a 3 floors house. nan melgade kitke hatra ಮಾಡ್ತಾ ಇದ್ದಾಗ ವಿಂಡೋ ಕ್ಲೀನರ್ came in England. ಅವನು ನೋಡ್ಬಿಟ್ಟು, can I bring my friend to show you this? ಕರ್ಕೊಂಬರಪ್ಪ ಅಂದೆ. ಸಾಯಂಕಾಲ ಕರ್ಕೊಂಬಂದ ಅವನ ಫ್ರೆಂಡ್ ನ. ಅವನೊಬ್ಬ ಕ್ರೇಜಿ ಫಿಲೋ. 2 ನಿಮಿಷ ನೋಡ್ಬಿಟ್ಟು, I'll pay 10 pounds each. ಈಗಲೇ ಕೊಟ್ಬಿಡಿ, ಎಲ್ಲಾನು ತಗೊಂಡೋಗ್ತೀನಿ ಅಂದ. ಅವನ್ ಲೆಕ್ಕದಲ್ಲಿ ನಾನು ಲೆಕ್ಕ ಹಾಕಿದಾಗ 1,80,000. ಐ ಟೋಲ್ಡ್ ಹಿಮ್ ದೇ ಆರ್ ನಾಟ್ ಫಾರ್ ಸೇಲ್ ಅನ್ಬಿಟ್ಟು. ಕೊನೆಗೆ ಅವನ್ಗೊಂದು ಗಿಫ್ಟ್ ಕೊಟ್ಟೆ, ಥ್ಯಾಂಕ್ಸ್ ಹೇಳಿ ಹೋದ. ಸೊ ಅಲ್ಲಿ ತುಂಬಾ ಬೆಲೆ ಇದಕ್ಕೆ. ಸೊ ನೈಸ್ ಸರ್. ನೀವು ಇದನ್ನ ಯಾವ್ದನ್ನು ನೆಕ್ಸ್ಟ್ ಲೆವೆಲ್ ಅಂತಂದ್ರೆ ನೀವೇ ಆರ್ಟ್ ಎಕ್ಸಿಬಿಷನ್ ಮಾಡಿರೋಂಥದ್ದು, ಎಲ್ಲಾದ್ರೂ ಇದನ್ನ ಒಂದು ಕಮರ್ಷಿಯಲ್ ಟಚ್ ಕೊಡಿರೋಂಥದ್ದು ಯಾವ್ದೋ ಈ ತರದ್ ಯಾವ್ದೋ ಒಂದು ಪ್ರಯತ್ನ ಮಾಡಿದ್ದೀರಾ ಅಥವಾ ನಿಮ್ಮ ಜಸ್ಟ್ ಸ್ವಲ್ಪ ಇದೆ? ಇವತ್ತು ಮೊನ್ನೆ ಯೋಗೇಶ್ ಸರ್ ಫೋನ್ ಮಾಡಿದಾಗ, ವಾಗೀಶ್ ಸರ್ ಫೋನ್ ಮಾಡಿದಾಗ, ನಾನು ಹೆಂಡತಿ ಪಕ್ಕದಲ್ಲಿದ್ದ ಹೂನ್ ಬಿಡ್ರಿ ಹೂನ್ರಿ ಅಂತ ಹೂ ಅನ್ನಿಸ್ಬಿಟ್ಲು. ಸ್ವಲ್ಪ ನಾನು ಹಿಂದೆನೆ ಸರ್, ಮುಂದಕ್ಕೆ ಬರಲ್ಲ. ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಎಕ್ಸಿಬಿಷನ್ ಅಂತ ಮಾತಾಡೋದು, ಇದೇ ಫಸ್ಟ್. ಸರ್ ನಿಮ್ ಈ ಮಾತಿಂದಾನೇ ನಮ್ಗೆ ಅನ್ಸುತ್ತೆ ನಮ್ ಪ್ರೋಗ್ರಾಮ್ ಸಕ್ಸಸ್ಫುಲ್ ಅಂತ. ನಿಮ್ಮಂತ ಟ್ಯಾಲೆಂಟ್ಸ್ ನ ಇಂಥದ್ದಕ್ಕೆ ಜನರಿಗೆ ತಿಳಿಸ್ಪಡಿಸುವಂತದ್ದೇ ಈ ಕಾರ್ಯಕ್ರಮದ ಉದ್ದೇಶ ಸರ್. ವಿ ಆರ್ ರಿಯಲಿ ಫೀಲಿಂಗ್ ಪ್ರೌಡ್ ಅಬೌಟ್ ದಿಸ್ ಸರ್. ಈಗ ನೆಕ್ಸ್ಟ್ ಸರ್ ಕೋಕೋನಟ್ ಕಾರ್ವಿಂಗ್ ಬಗ್ಗೆ ಬಂದ್ಬೇಡ ಸರ್. ವಿಲ್ ಕಮ್ ಟು ದ ಪೆನ್ಸಿಲ್ ಸೆಕ್ಷನ್. ಓಕೆ ಸರ್. ನನ್ ಮಗಳು ಡಿನ್ನರ್ ರೆಡಿ ಮಾಡ್ತಾ ಇದ್ಲು. ಡಿನ್ನರ್ ರೆಡಿ ಮಾಡ್ತಾ ಇರ್ಬೇಕಾದ್ರೆ ಒಂದು ಪೇಪರ್ ಅಲ್ಲಿ ಇದನ್ನ ಶೇಡ್ ಕೊಡ್ತಾ ಕುತ್ಕೊಂಡೆ. ಅಪ್ಪ ಎಷ್ಟ್ ಚೆನ್ನಾಗಿ ಶೇಡ್ ಮಾಡ್ತೀನಿ, ಏನೋ ದಿನಕ್ಕೊಂದೊಂದು ಇದು ಸಬ್ಜೆಕ್ಟ್ ಕೊಡ್ತೀನಿ ಮಾಡು ಅಂದ್ಲು. ಈ ತರ ಇದು 3 dimensional ಅಂಡ್ ಪೆನ್ಸಿಲ್ ಶೇಡ್. ಇದು ಆರ್ಡಿನರಿ ಪೆನ್ಸಿಲ್ ಅಲ್ಲಿ ಮಾಡಿದ್ದು. ಶಿ ಪ್ರೆಸೆಂಟೆಡ್ ಮೀ ವಿತ್ 2B, 4B, 6B ಅಂತೆಲ್ಲ ಬರುತ್ತೆ. ಅದಕ್ಕೆ ಸ್ಟಂಪ್ಸ್ ಎಲ್ಲ ಬರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಮಾಡಕ್ ಶುರು ಮಾಡಿದೆ. ಡೈಲಿ ಒಂದೊಂದು ಆಗ್ತಿತ್ತು ಸರ್, ಡೈಲಿ ಒಂದೊಂದು. ಸೊ ಈ ಸ್ಪೀಡಲ್ಲಿ ನಾನು ಹೋದ್ರೆ ಸಾಕಾ ತೋರ್ಸಕ್ಕೆ? ಸರ್ ಸರ್ ಇಟ್ ಲುಕ್ಸ್ ಎವ್ರಿಥಿಂಗ್ ಲುಕ್ಸ್ 3 dimensional ಆಕ್ಚುಲಿ. ಈ ಸಬ್ಜೆಕ್ಟ್ ತಗೊಂಡಿದ್ದೆ 3D ಅಂಡ್ ಇಂಪಾಸಿಬಲ್ ಆಂಗಲ್, ಇಂಪಾಸಿಬಲ್ ಅದರ ಕೆಲವೆಲ್ಲ. ಇದೆಲ್ಲ half of them are my original and other half inspired in YouTube.
ಆಮೇಲೆ ಕೆಲವು ಇದೆಲ್ಲ ದಿಸ್ ಆರ್ ಆಲ್ ಮೈ ಓನ್. ನನ್ ಮಗಳು ಏನೇನೋ ಐಡಿಯಾ ಕೊಡೋಳು. ಅಯ್ಯೋ ಕೈಯಲ್ಲಿ ಆಗ್ದಿರೋದೆಲ್ಲ ಹೇಳ್ತಿಯಲ್ಲಮ್ಮ ಅಂದಿದ್ದಕ್ಕೆ, ಇಲ್ಲ ನಿನ್ ಕೈಯಲ್ಲಿ ಆಗುತ್ತೆ ಮಾಡು ಅನ್ನೋಳು. ಸಾಕಲ್ಲ ಈ ಸ್ಪೀಡಲ್ಲಿ ಹೋದ್ರೆ. ಎಸ್ ಎಸ್ ಸರ್. ಇದು 3 ಡೈಮೆನ್ಷನಲ್ ಅನ್ಸುತ್ತಲ್ವಾ? ಪ್ರತಿ ಒಂದು ಸಹ 3 ಡೈಮೆನ್ಷನಲ್ ಸರ್, ಎಲ್ಲದಕ್ಕೂ ಸಹ 3 ಡೈಮೆನ್ಷನಲ್ ಅನ್ಸ್ತದೆ ಸರ್. ಇದೆಲ್ಲ ಎಷ್ಟು ವರ್ಷದ ಹಿಂದೆ ಮಾಡಿರುವಂತದ್ದು ಇವೆಲ್ಲ? ಇದು ಅಬೌಟ್ ಫಸ್ಟ್ ಮಾಡಿದ ಚಾಕ್ ಬಂದು 12 years ಬ್ಯಾಕ್ ಚಾಕ್ದು. ಇದು 6 years 7 years ಬ್ಯಾಕ್. ಈ ಸ್ಪೀಡ್ ಸಾಕಲ್ಲ ಸರ್ ತೋರ್ಸಕ್ಕೆ? ಶೋರ್ ಶೋರ್ ಸರ್, ಮೈಂಡ್ ಬ್ಲೋಯಿಂಗ್ ಸರ್. ಎಲ್ಲ 3D ತುಂಬಾ ಚೆನ್ನಾಗಿದೆ ಸರ್. ಆರ್ಟ್ ಇದು ನನ್ನ ಪರ್ಸನಲ್ ಲೋಗೋ ಸರ್. ಇದು ದಿಸ್ ಐ ಡಿಸೈನ್ ಫಾರ್ ಮೈ ವೆಡ್ಡಿಂಗ್ ಇನ್ವಿಟೇಷನ್ ಅಬೌಟ್ 41 years ಬ್ಯಾಕ್. ಸರ್ ಇದೇನು ಓಮ್ ಶೇಪ್ ಅಲ್ಲಿ ಜೋಡಿಸಿರೋದಾ ಸ್ಟೆಥೋಸ್ಕೋಪ್ ನ? ಸ್ಟೆಥೋಸ್ಕೋಪ್, ಸಿರಿಂಜ್, ಕ್ಯಾಪ್ಸೂಲ್, ಟ್ಯಾಬ್ಲೆಟ್ ಅಂಡ್ ವಯಲ್. ಓಕೆ. ನಾನೊಂದು ಲೋಗೋ ಮಾಡ್ಕೋಬೇಕು ಅಂದ್ಬಿಟ್ಟು. ಆಮೇಲೆ ನಮ್ಮ ಪ್ರಿಸ್ಕ್ರಿಪ್ಷನ್ಸ್ ಅಲ್ಲಿ RX ಅಂತ ನೋಡ್ತಿಲ್ಲ ಸರ್ ನೀವು? ಹೌದು ಸರ್. most of us do not know what it is. It is not RX or J. We are practicing modern medicine which evolved from Greece. According to Greek mythology, God is God of medicine. Correct. The limb of R and the limb of J intersect and they become RX agobidide. In fact, it is R. So to the recipient in the name of God Jupiter anta andaga, why not me use it anbiಟ್ಟು ನನ್ನ ಪ್ರಿಸ್ಕ್ರಿಪ್ಷನ್ ಪ್ಯಾಡ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀನಿ ಸರ್. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್ ಸರ್. ಆಮೇಲೆ ಮೈ ವೈಫ್ಸ್ ನೇಮ್ ಇಸ್ ತಾರಾ. ತಾರಾ ಮೀನ್ಸ್ ಸ್ಟಾರ್. ಅವಳು ಬರ್ತ್ಡೇಗೆ ಅಂತ ಮಾಡಿದ್ದು ಸರ್. ಓ ಮೈಂಡ್ ಬ್ಲೋಯಿಂಗ್ ಸರ್, ಅದ್ಭುತವಾಗಿದೆ ಸರ್. ಈ ಸ್ಪೀಡ್ ಸಾಕಲ್ಲ ಸರ್ ತೋರ್ಸಕ್ಕೆ? ಶೋರ್ ಶೋರ್ ಸರ್. ದಿಸ್ ಇಸ್ ದ ಸರ್. ಇದನ್ನೆಲ್ಲ ಮಾಡೋವಾಗ ಯಾವ್ದಾದ್ರು ನೋಡಿ ಮಾಡ್ತಿದ್ರು ಅಥವಾ ಸೆಲ್ಫ್ ಇಮ್ಯಾಜಿನೇಷನ್ ಇವೆಲ್ಲ ಸರ್? half of them are my own and half of them from YouTube. ಯೂಟ್ಯೂಬ್ ಅಲ್ಲಿ ಬೇರೆಯವ್ರು ಮಾಡಿದ್ದೆಲ್ಲ ನೋಡಿ ಇನ್ಸ್ಪೈರ್ ಆಗಿ ಕೆಲವು ಕಾಪಿನೂ ಮಾಡಿದ್ದೀನಿ, ಕೆಲವು ಇನ್ಸ್ಪೈರ್ ಆಗಿದೆ. ಬೆಟರ್ ವರ್ಷನ್. ನನ್ನ ಮಗಳು ಡಿಟ್ಟ ಕಾಪಿ ಹೊಡೆಯಕ್ ಬಿಡ್ತಿರ್ಲಿಲ್ಲ. ಇದು ಬೆಟರ್ ವರ್ಷನ್ ಬೇಕು ನನಗೆ ಅಂತ ಚಾಲೆಂಜ್ ಮಾಡೋಳು. ಸೋ ನೈಸ್ ಸರ್. ಸನ್ ಅಂಡ್ ಮೂನ್ ಅಂತ. ಈ ಸ್ಪೀಡ್ ಓಕೆ ಅಲ್ಲ ಸರ್? ಎಸ್ ಸರ್, ಎಸ್ ಸರ್. ಇದ್ರ ಬಗ್ಗೆ ಕೊನೆಗೆ ಬರ್ತೀನಿ ಸರ್. ಲಿಟಲ್ ಥಿಂಗ್ ಟು ಟಾಕ್ ಅಬೌಟ್ ಇಟ್. ಓಕೆ. ಸೊ ಇದ್ರ ಬಗ್ಗೆ ಒಂದು ಥೀಮ್ಯಾಟಿಕ್ ಸರ್. ಇದು ಬಾವರ್ಚಿ ಅಂತ ರಾಜೇಶ್ ಖನ್ನಾ ಒಂದು ಫಿಲಂ ನೋಡ್ಕೊಂಡ್ ಬಂದೆ. ಫಿಲಂ ನೋಡ್ಕೊಂಡ್ ಬಂದ್ಮೇಲೆ ನಿದ್ದೆ ಬರ್ಲಿಲ್ಲ. ಅವಾಗ ಕಲರ್ ಅಲ್ಲಿ ಮಾಡಿದ್ದೆ ಪೇಂಟಿಂಗ್. ಅದು ಮಲೇಷ್ಯಾದಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಅಂದ್ಬಿಟ್ಟು ವಾಸ್ ಮೈ ರೂಮ್ಮೇಟ್. ಅದನ್ನ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದ್ರಲ್ಲಿ ಟ್ರೈ ಮಾಡಿದ್ದೆ. ಸೇಮ್ ಥಿಂಗ್. ಫಿಲಮ್ ಇಂದು ಥೀಮ್ ಏನು ಅಂದ್ರೆ, ದೊಡ್ಡ ದೊಡ್ಡ ಸುಖ ಪ್ರಪಂಚದಲ್ಲಿ ಕಮ್ಮಿ ಸಿಗುತ್ತೆ, ಮದುವೆ ಮುಗಿ. ಬಟ್ ಇಫ್ ವಿ ಲರ್ನ್ ಟು ಎಂಜಾಯ್ ಎವರಿ ಮೂಮೆಂಟ್ and share the same people around us, how beautiful the life would be. ಅವನ್ ಥೀಮ್ ಅಲ್ಲಿ ಮಾಡಿದ್ದೆ. ಇದು ಹೇಗೆ ಅಂದ್ರೆ ವೇವ್ ಆಫ್ ಜಾಯ್ ಅಂತ ಹೆಸರಿಟ್ಟಿದೆ ಇದಕ್ಕೆ. The water comes and hits a rock. The droplets go and vanish. Each droplet is comparable to each second of our life. So every second is vanishing. So if we try to
enlarge is second. Try to be happy. Try to distribute happiness around us. How life it could be ಅಂತ ಏನೋ ಥೀಮ್ಸ್ ಈ ತರ ಥೀಮ್ಯಾಟಿಕ್ ಪೇಂಟಿಂಗ್ಸ್ ತುಂಬಾ ಮಾಡ್ತಿದ್ದೆ. ಇವತ್ತು ನನ್ನ ಹತ್ರ ಯಾವ್ದು ಇಲ್ಲ, ನಾನೆಲ್ಲ ನಮ್ಮ ಪ್ರೊಫೆಸರ್ಸ್ ಹತ್ರ ಇದೆ. ನೆಕ್ಸ್ಟ್ ಸರ್ ಅಮೇಜಿಂಗ್ ಸರ್. ಆಮೇಲೆ ಹ್ಯಾಂಡಿಕ್ರಾಫ್ಟ್ಸ್ ತುಂಬಾ ಇಂಟ್ರೆಸ್ಟ್ ಸರ್ ನನಗೆ. ಓಕೆ. ಡೂಯಿಂಗ್ ಸಮಥಿಂಗ್ ಫ್ರಮ್ ದ ಕ್ರಾಶ್. ಫಾರ್ ಎಕ್ಸಾಂಪಲ್ ದಿಸ್ ಚೈಲ್ಡ್ ವಾಟ್ ಯು ಆರ್ ಸೀಯಿಂಗ್ ಹಿಯರ್ ಎಸ್ is made by me. ಓಕೆ. ಒಂದು ಪ್ಲಾಸ್ಟಿಕ್ ಪ್ಲೇಟ್ಗೆ ಹೋಲ್ಡರ್ಸ್ ಗಳೆಲ್ಲ ಫಿಕ್ಸ್ ಮಾಡ್ಬಿಟ್ಟು. ಬ್ಯೂಟಿಫುಲ್. ಆಮೇಲೆ ಜನವಾರದ ಕೆರೆ ಗೊತ್ತಲ್ಲ ಸರ್, ಜನವಾರದ ಕೆರೆ ಹತ್ರ ವಾಟರ್ ಸ್ಪೋರ್ಟ್ಸ್ ಇದೆ. ಹೌದು ಸರ್. ಅಲ್ಲಿ ವಾಕಿಂಗ್ ಹೋದಾಗ ಒಂದು ಬ್ಯಾಂಬೂ ಟ್ರೀ ಸಿಕ್ತು. ಒಂದಷ್ಟು ಕಡ್ಡಿಗಳು ಮುಡ್ಕೊಂಡ್ ಬಂದೆ. ನನ್ನ ಹೆಂಡತಿ ಏನಕ್ರಿ ಕಸ ತರ್ತೀರ ಮನೆಗೆ ಅಂದ್ಲು. ನೋಡು ಕಸದಿಂದ ರಸ ಮಾಡ್ತೀನಿ ನೋಡು ಅಂತೇಳಿ ಒಂದು ಫ್ರೇಮ್ ಮಾಡಿ ಮೆಡಿಟೆ ವಾಲ್ ಪ್ಯಾನಲ್. ಇದು ರೀಸೆಂಟ್ ಆಗಿ ಮಾಡಿರೋದು ಅನ್ಸುತ್ತೆ. ಹಾ, ರೀಸೆಂಟ್ ಸರ್. ಈ ಮೊನ್ನೆ ಲಾಕ್ಡೌನ್ ಟೈಮ್ ಅಲ್ಲಿ ಕ್ಲಿನಿಕ್ ಕ್ಲೋಸ್ ಮಾಡಿದ್ನಲ್ಲ, ಆಮೇಲೆ ವಾಕಿಂಗ್ ಯಾರು ಇಲ್ದಿರೋ ಜಾಗ ಅಂತ ಅಲ್ಲಿ ಹುಡುಕೊಂಡು ಹೋಗ್ತಿದ್ವಿ ವಾಕಿಂಗ್ಗೆ. ಇಟ್ಸ್ ಎ ರೀಸೆಂಟ್ ಒನ್. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. Coming to the lockdown creations. ಡಾಕ್ಟರ್ ಗುರುಪ್ರಸಾದ್ ಅಂದ್ಬಿಟ್ಟು ಡೆಂಟಿಸ್ಟ್ ಇದಾರೆ ನಮ್ಮೂರಲ್ಲಿ. ಓಕೆ. ಅವನು ನನಗೆ ಒಂದು ಡೆಂಚರ್ ಕಿಟ್ ಸಪ್ಲೈ ಕೊಟ್ಟ. ಈ ಗಿಫ್ಟೆಡ್ ಮೀ ಡೆಂಚರ್ ಎಕ್ವಿಪ್ಮೆಂಟ್. ಸರ್ ಯು ಕ್ಯಾನ್ ಕ್ರಿಯೇಟ್ ವಂಡರ್ಸ್ ಮಾಡಿ ಸರ್ ಅಂದ್ಬಿಟ್ಟು ಕೊಟ್ಟ. ದೆನ್ ಐ ಸ್ಟಾರ್ಟೆಡ್ ಕಾರ್ವಿಂಗ್. ಒಂದ್ ಕಡೆಯಿಂದ ಫೋಕಸ್ ಮಾಡ್ತೀನಿ. ಯಾವ್ದ್ರ ಬಗ್ಗೆ ಜಾಸ್ತಿ ಹೇಳ್ಬೇಕು ಅಂದ್ರೆ ಅದನ್ನ ಹೇಳ್ತೀನಿ ಸರ್. ಸರ್ ಅದ್ ಏನ್ರಿಂದ ಮಾಡಿರೋದು ಇದು? ಒಂದು ತೆಂಗಿನಕಾಯಿಗೆ ಬಟನ್ಸ್, ಶರ್ಟ್ ಬಟನ್ಸ್. ಓಕೆ. ಬಟನ್ಸ್ ಗಮ್ ಮಾಡಿದ್ದೀನಿ. ಓಕೆ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು ಸರ್. ಇದು ಇದೊಂದು ಡೆಕೋರೇಟಿವ್ ಪೀಸ್ ಆಗುತ್ತೆ. ದೆನ್ ಇದೊಂದು ಮಲ್ಟಿ ಲೆವೆಲ್ದು. ಬ್ಯೂಟಿಫುಲ್ ಸರ್. ಈ ಸ್ಪೀಡ್ ಅಲ್ಲಿ ತೋರ್ಸರ್ ಸಾಕಲ್ಲ ಸರ್? ಸರ್ ಕರೆಕ್ಟ್ ಆಗಿದೆ ಸರ್. ಇದು ಯಾರೋ ಮಾಡಿದ್ ನೋಡಿ ಇನ್ಸ್ಪೈರ್ ಆಗಿ ಮಾಡಿದ್ರು ಸರ್. ಈಗ ಆ ಪಕ್ಕದಲ್ಲಿ ಒಂದ್ ಮಾಡಿದಿರಲ್ಲ ಹಾಲೋ ಒಂದು ಇದಕ್ಕೆ, ಆಮೇಲೆ ನೆಕ್ಸ್ಟ್ ಈ ಕಡೆ ಒಂದ್ ಗಣೇಶ ಇದೆಯಲ್ಲ ಸರ್, ಇದಕ್ಕೆ ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಇದೇ ತರ ಚಿಪ್ಪು ಸೆಲೆಕ್ಟ್ ಮಾಡ್ಬೇಕು ಅಂತ ಏನಾದ್ರು ಇದೆಯಾ, ಅಥವಾ ಯಾವ್ದ್ರಿಂದ ಬೇಕಾದ್ರೂ ಈ ತರ ತಗೊಂಡ್ ನಿಲ್ಲಿಸಬಹುದಾ? ಯಾವ್ದ್ರಿಂದ ಬೇಕಾದ್ರೂ ಮಾಡ್ಬೋದು ಸರ್, ಯಾವ್ದ್ ಬೇಕಾದ್ರೂ ಮಾಡ್ಬೋದು. ನಮ್ಮ ಇಮ್ಯಾಜಿನೇಷನ್ ಹೋದಂಗೆ ದೊಡ್ಡದು ಚಿಕ್ಕದು ಎಲ್ಲಾನು ಜಾಯಿನ್ ಮಾಡ್ಕೊಂಡು ಹೋಗ್ಬೋದು. ಓಕೆ ಓಕೆ. ಇದು ಬರೀ ಆಕ್ಸಾ ಬ್ಲೇಡ್ ಅಂತ ಯೂಸ್ ಮಾಡ್ತಾರೆ. ಆಕ್ಸಾ ಬ್ಲೇಡ್ ಅಂಡ್ ಎಮರಿ ಪೇಪರ್. ಓಕೆ ಓಕೆ ಫೈನ್. ಸೊ ಇದು ಗಮ್ಮಿಂಗ್ ಎಲ್ಲ ಒಂದು ಕ್ವಿಕ್ ಗಮ್ ಅಂತ ಬರುತ್ತೆ ಸರ್. 20 ಸಾ ಡಸ್ಟ್ ಇತ್ತಲ್ಲ, ನಾವು ಇದು ಕಟ್ ಮಾಡಿದಾಗ ಡಸ್ಟ್ ಬರುತ್ತಲ್ಲ, ಡ್ರಾಪ್ಸ್ ಹಾಕ್ಬಿಟ್ರೆ ಕಾಂಕ್ರೀಟ್. ಸೊ ಇಟ್ ಈಸ್ ಬೇಸಿಕಲಿ ಅಸೆಂಬಲ್ಡ್ ವಿತ್ ಅರೌಂಡ್ 10 ಪೀಸಸ್ ಇದೆ ಅಲ್ವಾ? ಅದ್ರಲ್ಲಿ 10-15 ಪೀಸಸ್ ಇದೆಯಾ? ಇದೆ ಸರ್. ಬ್ಯೂಟಿಫುಲ್ ಸರ್. ಇಲ್ಲಿನೂ ಸೇರಿದ್ರೆ ಜಾಸ್ತಿನೇ ಇದೆ ಸರ್ ಪೀಸಸ್. 1 2 3 4 5 6 7 8 9 10 ಇದೆ ಸರ್. 20 ಪೀಸಸ್ ಇದೆ. ವೆರಿ ನೈಸ್ ಸರ್, ವೆರಿ. ಆಮೇಲೆ ಇದು ಸರ್ ಮೊಟ್ಟೆಕಾಯಿ ಸಿಗುತ್ತೆ ಸರ್. ಮೊಟ್ಟೆಕಾಯಿನ ಸ್ಕಿನ್ ಔಟ್ ಮಾಡಿದ್ರೆ ಸಾಫ್ಟ್ ಇರ್ತದೆ, ಕಟ್ ಮಾಡ್ಬೋದು. ಅದ್ ಮಡಕೆ ತರ ಕಾಣಿಸುತ್ತೆ ಅಲ್ಲ ಸರ್? ಸರ್ ಇದನ್ನ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಸರ್. ಇದು ಸಾಧ್ಯ ಇಲ್ಲ ಅನ್ಸ್ತಾ ಇದೆ ಸರ್, ನೀವು ಅಷ್ಟು ಸುಲಭವಾಗಿ ಹೇಳ್ತಿದ್ದೀರಾ ಅಷ್ಟೇ. ಇಲ್ಲ ಸರ್, ಈಸಿ ಇದೆ. ಇದು ಈಸಿ ಇದೆ, ತುಂಬಾ ಈಸಿ ಇದೆ. ಯಾಕಂದ್ರೆ ಇದಕ್ಕೆ ಹಾರ್ಡ್ ಇಲ್ಲ. ಇದೆಲ್ಲ ಹಾರ್ಡ್. ಇದೆಲ್ಲ ಮಾಡೋದಕ್ಕೆ ನಿಮ್ಗೆ ಎಕ್ವಿಪ್ಮೆಂಟ್ಸ್ ಬೇಕು. ಬಿಡೋದಕ್ಕೆ ಎಕ್ವಿಪ್ಮೆಂಟ್ಸ್ ಬೇಡ. ಮಾಮೂಲಿ ಕಟರ್ ಯೂಶಲಿ ಕಿಚನ್ ನೈಫ್ ವಿಲ್ ಡು. ಓಕೆ ಫೈನ್. ಆಮೇಲೆ ಒಂದು ಶಿವಲಿಂಗ ಮಾಡಿದೆ. ಬ್ಯೂಟಿಫುಲ್ ಸರ್. ಚಿಕ್ಕದ ತೆಂಗಿನಕಾಯಿ ಹುಡುಕ್ತೆ ಸಿಕ್ಲಿಲ್ಲ. ಸೊ ಅದನ್ನೇ ಹಾಕಿದೆ. ಆ ಕಡೆ ಟರ್ನ್ ಆದಾಗ
ನಾಗಲಿಂಗ ಈ ಕಡೆ ಟರ್ನ್ ಮಾಡಿದ್ರೆ ನಾಗಲಿಂಗ. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್ ಸರ್, ಎಕ್ಸಲೆಂಟ್. Another one with the buttons. Okay sir. ತುಂಬಾ ಚೆನ್ನಾಗಿದೆ ಸರ್. ಸಾಕಲ್ಲ ಈ ಸ್ಪೀಡ್ ಅಲ್ಲಿ ತೋರಿಸಿದ್ರೆ. ಓಕೆ ಸರ್, ಓಕೆ. ಇದು ಕಲರ್ ಹಾಕಿದ್ದೀನಿ ಅನ್ಫಿನಿಶ್ಡ್. ಅದ್ರ ಮೇಲೆ ನಾವು ಪೇಂಟಿಂಗ್ಸ್ ಮಾಡ್ಬೇಕು ಅನ್ಕೊಂಡಿದೀನಿ. ಅನ್ಬಿಲೀವಬಲ್ ಸರ್, ಅನ್ಬಿಲೀವಬಲ್, ತುಂಬಾ ಚೆನ್ನಾಗಿದೆ ಸರ್. ಇದು ಮೇಡ್ ಆಫ್ ಓನ್ಲಿ ಆಕ್ಸಾ ಬ್ಲೇಡ್ ಅಂಡ್ ಎಮರಿ ಪೇಪರ್. ಸರ್ ಈಗ ಇದೆಲ್ಲ ನೀವು ಈ ಕಟ್ ಮಾಡಿದಿರಲ್ಲ, ಇದು ಒಂದೇ ಅಟೆಂಪ್ಟ್ ಅಲ್ಲೇ ಆಗೋಯ್ತಾ ಅಥವಾ ಇದು ಈ ಲೆವೆಲ್ ಬರಕ್ ಒಂದ್ 5 ಚಿಪ್ ವೇಸ್ಟ್ ಮಾಡಿದಿರಾ? ಇಲ್ಲ ಸರ್, ಒಂದೇ ಅಟೆಂಪ್ಟ್. ಗಮ್ ಇದೆಯಲ್ಲ ಸರ್, ಕುದ್ ಗಮ್ ಇದೆಯಲ್ಲ, ಕಟ್ ಆದ್ರೆ ಪೇಸ್ಟ್ ಮಾಡ್ಬಿಡ್ಬೋದು. ಓ ಸೋ ನೈಸ್ ಸರ್. ಸೊ ಇದನ್ನ ತುಂಬಾ ಡೆಲಿಕೇಟ್ ಇದು ಮಾಡ್ಬೇಕಾದ್ರೆ 6 ಸರಿ ಕಟ್ ಆಯ್ತಿದ್ದು. ಏನಿದು ಆಮೇಲೆ ಏನೋ ಶೈನಿಂಗ್ ಇದೆ ಮಾಡಿದೀರಾ ಅನ್ಸುತ್ತೆ ಇದ್ರ ಮೇಲೆ. ವಾರ್ನಿಶ್ ಹಾಕಿದ್ದೀನಿ, ಕಲರ್ ಚೆನ್ನಾಗಿರ್ಲಿಲ್ಲ, ಓಕೆ ವಾರ್ನಿಶ್ ಹಾಕಿದೆ. ಆಮೇಲೆ ಒಂದು ಆರ್ಟಿಸ್ಟ್ ಫ್ರೆಂಡ್ ಒಬ್ರು ಹೇಳಿದ್ರು, ನೀವು ವಾರ್ನಿಶ್ ಹಾಕ್ಬಿಟ್ರೆ ಆರ್ಟಿಫಿಷಿಯಲ್ ಲುಕ್ ಬಂದ್ಬಿಡುತ್ತೆ, ಕೋಕೋನಟ್ ಆಯಿಲ್ ಹಾಕಿ ಇಟ್ ಗಿವ್ಸ್ ಎ ನ್ಯಾಚುರಲ್ ಲುಕ್ ಅಂದ್ರು. ಸೊ ದೆನ್ ಐ ಸ್ಟಾರ್ಟೆಡ್ ಪುಟ್ಟಿಂಗ್ ಕೋಕೋನಟ್ ಆಯಿಲ್. ನೈಸ್, ಫಸ್ಟ್ ರಫ್ ಎಮರಿಯಲ್ಲಿ ಉಜ್ಜಬೇಕು, ಆಮೇಲೆ ನೈಸ್ ಎಮರಿಯಲ್ಲಿ ಉಜ್ಜಿದ್ಮೇಲೆ ಕೋಕೋನಟ್ ಆಯಿಲ್ ಹಚ್ಚಿಬಿಟ್ರೆ ನಿಮ್ಗೆ ಫಿನಿಶ್ ಬಂದ್ಬಿಡುತ್ತೆ. ಇದೆಲ್ಲ ಯಾವಾಗ ಮಾಡಿರೋದು ಸರ್ ಮೋಸ್ಟ್ಲಿ? ಇದೆಲ್ಲ ಲಾಕ್ಡೌನ್ ಪೀರಿಯಡ್, ಲಾಕ್ಡೌನ್ ಟೈಮ್ ಅಲ್ಲೇ. Oh, so nice, sir. So nice. I call them lockdown creation. So ಕೃಷ್ಣ ಜನ್ಮಾಷ್ಟಮಿ ದಿವಸ ನನ್ನ ಮಗಳು ಹೇಳಿದ್ಲು, ಕೃಷ್ಣಂದೇನ ಥೀಮ್ ಅಲ್ಲಿ ಮಾಡಪ್ಪ ಅಂತ. ಸೊ ಎವ್ರಿ ಕೋಕೋನಟ್ ಹ್ಯಾಸ್ 3 ಫೇಸಸ್ ಅಲ್ವಾ? ಸೊ 3 ಕಡೆ 3 ಕೃಷ್ಣ ಬರೋಂಗ್ ಮಾಡಿದೆ. ಅದ್ಭುತ ಸರ್. ಆಮೇಲೆ ಕೆಲವಕ್ಕೆಲ್ಲ ಲೈಟ್ ಹಾಕರೆ ಚೆನ್ನಾಗಿದೆ ಅಂದ್ರು. ಸೊ ಕೆಲವಕ್ಕೆಲ್ಲ ಲೈಟಿಂಗ್ ಕೊಟ್ಟಿದ್ದೀನಿ ಸರ್. ಇರು ಆಮೇಲೆ ಮಾಡಿವಂತ. ಇದಕ್ಕೆ ಮೇನ್ ಆಗಿ ಆಕ್ಸಾ ಬ್ಲೇಡ್ ಯೂಸ್ ಮಾಡಿದ್ದೀನಿ. ಇದು ಡ್ರ್ಯಾಗನ್, ಬ್ಯೂಟಿಫುಲ್ ಸರ್. ಆಮೇಲೆ ದಿಸ್ ಒನ್ ಆಫ್ ಮೈ ಮಾಸ್ಟರ್ ಪೀಸ್ ಸರ್. ಇದು ಥ್ಯಾಂಕ್ಸ್ ಟು ಡಾಕ್ಟರ್ ಗುರುಪ್ರಸಾದ್. ಡೆಂಚರ್ ಕಿಟ್ ಕೊಡದೇ ಇದ್ದಿದ್ರೆ ಐ ಕುಡ್ಂಟ್ ಹ್ಯಾವ್ ಕ್ರಿಯೇಟೆಡ್ ದಿಸ್. It took about a week's time, I think. The others were done in a day. For this, I took more than a week. Every inch of the shell I have used. This is my masterpiece. Sir, it is a real masterpiece, no doubt. ಇದೊಂದು ಗೋಲ್ಡ್ ಕಲರ್ ಮಾಡಿದ್ದೀನಿ. And here comes another masterpiece, sir. ಇದೊಂದು ನನಗೆ ತುಂಬಾ ಖುಷಿ ಕೊಟ್ಟಿರೋದು. ಇದು ಯಾವುದು ಸರ್? ಬ್ಯೂಟಿಫುಲ್ ಸರ್. Each side I have chosen a different design. ಸರ್ ಅದ್ ಪಕ್ಕದಲ್ಲಿರೋದೇನದು ವೈಟ್? ಇದಾ ತೆಂಗಿನಕಾಯಿಗೆ ಒಂದು ಸಿಲ್ಕ್ ಥ್ರೆಡ್ ಸುತ್ತಿದ್ದೀನಿ. ಐ ಡಿಂಟ್ ಎಕ್ಸ್ಪ್ಲೈನ್ ಬಿಕಾಸ್ ಇಟ್ ಇಸ್ ಇನ್ಕಂಪ್ಲೀಟ್. ಏನ್ ಮಾಡ್ಬೇಕು ಗೊತ್ತಿಲ್ಲ, ಹಂಗೆ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ ಸರ್. ಅದೂನು ಇಟ್ಸ್ ಇನ್ಕಂಪ್ಲೀಟೆಡ್. ಗಮ್ ಹಾಕಿ ಒಂದು ಸಿಲ್ಕ್ ಥ್ರೆಡ್ ಸುತ್ತಿಟ್ಟಿದ್ದೀನಿ. ಐ ಥಿಂಕ್ ಲೈಟ್ ಆಫ್ ಮಾಡಿದ್ರೆ ಹೆಂಗ್ ಕಾಣುತ್ತೆ ಒಂದ್ಸರಿ ನೋಡಿ ಸರ್. ಓಕೆ ಸರ್. ವಾವ್ ವಾವ್, ಬ್ಯೂಟಿಫುಲ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಈಗ
ಇಷ್ಟೆಲ್ಲ ಮಾಡಿ ತೋರ್ಸಿದ್ದೀರಾ. ಆಕ್ಚುಲಿ ನೀವು ಬರೀ ಕಲಾವಿದರು ಮಾತ್ರ ಅಲ್ಲ, ತತ್ವಜ್ಞಾನಿಗಳು ಹೌದು ಅಂತ ಪ್ರತಿ ಒಂದಕ್ಕೂ ಸಹ ಒಂದೊಂದು ಹಿನ್ನೆಲೆಯನ್ನ ಹೇಳಿದ್ದೀರಾ. ಸರ್, ದ ವೇ ಯು ಎಂಟರ್, ನೀವು ಪ್ರೋಗ್ರಾಮ್ ಶುರು ಮಾಡ್ತಿದ್ದಂಗೆ ನಿಮ್ ಸೆಗ್ಮೆಂಟ್ ಅಲ್ಲಿ ನೀವು ಅರೇಂಜ್ ಮಾಡಿರುವಂತದ್ದು, ನೀವು ತೋರಿಸಿರುವಂತ ಎಂತೂಸಿಯಾಸಮ್ ತೋರ್ಸುತ್ತೆ ಒಬ್ಬ ಕಲಾವಿದನಿಗೆ ಬೇಕಾಗಿರುವಂತ ಶ್ರದ್ಧೆ, ಇಂಟ್ರೆಸ್ಟ್ ಮತ್ತೆ ಎಂತೂಸಿಯಾಸಮ್ ಏನು ಅನ್ನುವಂಥದ್ದು. ಸರ್, ನಿಜವಾಗೂ ಎಕ್ಸ್ಟ್ರೀಮ್ಲಿ ಮೋಟಿವೇಟಿಂಗ್, ಪದಗಳೇ ಇಲ್ಲ ಇದನ್ನ ಹೊಗಳೋದಕ್ಕೆ. ಮತ್ತೆ ಇನ್ನೊಂದಂತಂದ್ರೆ, ಅಲ್ಲ, ಇಷ್ಟು ಎಲೆ ಮರೆ ಕಾಯಿ ತರ ಕೂತಿದ್ದೀರಾ, ಇಷ್ಟೆಲ್ಲ ಇದ್ರು ಇದಕ್ಕೆ ಇಷ್ಟೊತ್ತು ಹಿಂಗಿದ್ರೆ ಎಷ್ಟೋ ಒಂದು ಸ್ಮಾಲ್ ಸೆಗ್ಮೆಂಟ್ ಇದ್ರೆ ಸಾಕು, ಅದನ್ನ ಸ್ಟಾರ್ಟ್ಅಪ್ ಅಂತ ಮಾಡಿ ಈಗ ಎಂತ ದೊಡ್ಡ ಒಂದು ಇದನ್ನೇ ಮಾಡುವಂತ ಯುಗ ಇದು. ಬಟ್ ಆದ್ರೂ ಸಹ ನೀವು ಎಲೆ ಮರೆ ಕಾಯಿ ಅಂತ ಇದ್ದು ಪ್ಯಾಷನ್ ಆಗಿ ನಡೆಸ್ತಿದ್ದೀರಾ. ಈಗ ಸರ್, 2 ಕ್ವಶನ್ ಇದೆ ನಿಮ್ಗೆ, 2 ಪ್ರಶ್ನೆ ಇದೆ. ಒಂದು, ಯಾರಿಗಾದ್ರೂ ಇದನ್ನ ಕಲಿಬೇಕು ಅಂತ ಇಷ್ಟ ಇದ್ರೆ ಏನ್ ಮಾಡ್ಬೇಕು, ಮೊದಲನೇ ಪ್ರಶ್ನೆ. 2ನೇ ಪ್ರಶ್ನೆ, ಸರ್ ಇದನ್ನ ನಮಗೆ ಯಾರಿಗಾದ್ರೂ ನೀವೇ ಮಾಡ್ಕೊಟ್ಬಿಡಿ ಅಂತಂದ್ರೆ ನೀವು ಮಾಡ್ಕೊಡ್ತೀರಾ, ಮತ್ತೆ ಅದನ್ನ ನೀವು ರೀಪ್ರೊಡ್ಯೂಸ್ ಮಾಡಕ್ ಆಗತ್ತಾ? ಇಂತ ಎಲಿಮೆಂಟ್ ನನಗ್ ಬೇಕಿದು, ಇವಾಗ ಶಿವಲಿಂಗ ನಂಗೆ ಬಹಳ ಇಷ್ಟ ಆಯ್ತು, ಅದ್ರ ನಮ್ಗೆ ಕೊಡಿ ಅಂತಂದ್ರೆ ನೀವು ಮಾಡ್ಕೊಡಕ್ ಆಗತ್ತಾ? ಈಸಿಯಾಗಿ ಆಗುತ್ತೆ ಸರ್, ಮಾಡ್ಕೊಡ್ತೀನಿ. ಇದನ್ನ ಮಾಡೋದು ಹೇಗೆ ಅಂದ್ಬಿಟ್ಟು ಒಂದು 3 ವಿಡಿಯೋಗಳು ಮಾಡಿದ್ದೆ. ಹಾ ಸರ್. ನಾನು ಏನ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದೆ, ಗ್ರೈಂಡರ್ ಯೂಸ್ ಮಾಡಿದೆ, ಮಾಮೂಲಿ ಯೂಶುವಲ್ ಡ್ರಿಲ್ಲಿಂಗ್ ಬಿಟ್ ಬರುತ್ತಲ್ಲ ಸರ್, ಆ ಡ್ರಿಲ್ಲಿಂಗ್ ಬಿಟ್ಟಿಗೆ ನಾನು ಕಾರ್ಪೆಂಟರ್ದು ಗ್ರೈಂಡರ್ಸ್ ಎಲ್ಲ ಸ್ವಲ್ಪ ನಟ್ ಅಂಡ್ ಬೋಲ್ಟ್ ಹಾಕಿ ಫಿಕ್ಸ್ ಮಾಡ್ಕೊಂಡು ಗ್ರೈಂಡ್ ಅದನ್ನ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಿದ್ದೀನಿ. ಓಕೆ, ಅದರದ 1-2 ವಿಡಿಯೋಸ್ ಮಾಡಿದ್ದೆ. ಅದು ಕಲಿಯೋರ್ಗೆ ನಾನು ಕಳಿಸ್ಬೋದು ಸರ್. ಅದು ಅಲ್ಲ ಸರ್, ನೀವು ನಿಜವಾಗ ಒಬ್ಬ ಪರ್ಫೆಕ್ಟ್ ಕಲಾವಿದ ಆರ್ಟ್ ಅಲ್ಲಿ ಅಂತ ಹೇಳೋದಕ್ಕೆ ಸ್ಕೆಚಿಂಗ್, 3 ಡೈಮೆನ್ಷನಲ್ ಸ್ಕೆಚಿಂಗ್ ಇಂದ ಹಿಡಿದು ಒಂದು ಫ್ರೇಮ್ ಇಂದ ಹಿಡಿದು, ರೀಸೆಂಟ್ ಆಗಿ ನೀವು ಒಂದು ಜಸ್ಟ್ ಒಂದು ಬಿದಿರಿನ ಇದರಿಂದ ಮಾಡಿರುವಂತಹ ಒಂದು ಫ್ರೇಮ್ ಇಂದ ಹಿಡಿದು, ಕೋಕೋನಟ್ ಕಾರ್ವಿಂಗ್ಸ್ ಇಂದ ಹಿಡಿದು, ಅದರಲ್ಲಿ ವೇರಿಯಸ್ ವೇರಿಯಬಿಲಿಟಿ ಇಂದ ಹಿಡಿದು, ನಿಮ್ಮ ಒಂದು ಆ ಚಾಂಡಲಿಯರ್ ತೋರಿಸೋದ್ರಿಂದ ಹಿಡಿದು, ಆ ಚಾಕ್ ಇದಿರಬಹುದು, ಅಥವಾ ನಿಮ್ಮ ಆ ಕಾನ್ಸೆಪ್ಟ್ ಬೇಸ್ಡ್ ನೀವು ಮೆಡಿಸಿನ್ ಮಾಡ್ತಿದ್ದಾಗ ಮಾಡಿಟ್ಟಿರುವಂತಹ, sir, you are a perfect package of art, and I can tell you that you represent an epitome of art, sir. We are extremely thankful to you for such a wonderful segment. We fall short of words to explain our gratitude for such a nice program, sir. Sir, really thanks. And then ನಮ್ಗೆ ಗೊತ್ತಾಗ್ತಿದೆ ಈಗಾಗ್ಲೇ ನಿಮ್ಗೆ ಮನೆಯಲ್ಲೂ ಸಹ ಅಂತದೇ ವಾತಾವರಣ ಇದೆ, ಅಷ್ಟು ಪ್ರೋತ್ಸಾಹ ಇದೆ ನಿಮ್ಗೆ. ನೀವು ಮೋಸ್ಟ್ಲಿ ತೋರಿಸಿರುವಂತಹ ಒಂದು 20 ನಿಮಿಷ ಪ್ರೋಗ್ರಾಮ್ ಅಲ್ಲಿ ನೀವು 6 ಸಾರಿ ನಿಮ್ ಮಗಳ ಹೆಸರು ಹೇಳಿದೀರಾ. ದಟ್ ಶೋಸ್ ಹೌ ಮಚ್. ಅಲ್ಲ, ನಮ್ ತಂದೆ ಒಂಥರ ಮಲ್ಟಿ ಫೆಸೆಟೆಡ್ ಅನ್ನಕ್ಕೆ ಇನ್ನೊಂದ್ ಹೇಳ್ಬೇಕು. ಅವರು ನೀವು ಹೇಳಿದ್ರಲ್ಲ ತತ್ವಜ್ಞಾನಿ ಅಂತ, ಅವರು ಸಣ್ಣ ವಯಸ್ಸಿನಲ್ಲೇ ಒಂದ್ 2 ಸೆಂಟೆನ್ಸ್ ಅಥವಾ 4 ಸಾಲುಗಳ ಒಂದು ಸಾಹಿತ್ಯವನ್ನು ಬರ್ದಿದ್ದಾರೆ. ಯಾವ್ದಾರ ಒಂದನ್ನ ಅಪ್ಪ ಹೇಳ್ಬೇಕು ಅಂತ ನಾನು ಅನ್ಕೊಳ್ತೀನಿ, ಹೇಳಕ್ ಇಷ್ಟಪಡ್ತೀನಿ. ಈಗ ಒಂದ್ ಹೇಳ್ಬೇಕು ಅಂದ್ರೆ, ಪರರ ಪದಾರ್ಥವು ಪಾದದ ಧೂಳು, ದುಡಿದ ಪದಾರ್ಥವು ಚಿನ್ನದ ಕಾಳು. ಅಂದ್ರೆ ಈಸ್ ಪ್ರಾಕ್ಟಿಕಲ್ ಮ್ಯಾನ್, ಅಂದ್ರೆ ಆ ರೀತಿ ಮಾಡಿದಾರಲ್ವಾ. ಆ ತರದ್ದು ಅಪ್ಪನ್ ಬಾಯಿನಲ್ಲೇ ಇನ್ನೊಂದು 4 ಪದಗಳನ್ನು, ಏಕ ಅಕ್ಷರ ಕವಿತೆಗಳನ್ನ ಬರ್ದಿದ್ದಾರೆ. ಒಂದನ್ನ ಅಪ್ಪ ಹೇಳ್ಬೇಕು ಅಂತ ನಾನು ಕೇಳ್ಕೊಂತೀನಿ. 7ನೇ ಕ್ಲಾಸಲ್ಲಿ ಬರೀತಿದ್ದೆ, ಆಮೇಲೆ ಬಿಟ್ಟೋಯ್ತು. ಕಂಟಿನ್ಯೂ ಮಾಡ್ಬೋದಿತ್ತು ಅನ್ಸುತ್ತೆ. ಒಂದು ಮಾ ಅಕ್ಷರದಿಂದ ಮಾಡಿದ್ದೆ. ಮಾಡುವನು ಮನವಿಟ್ಟು ಮನುಜನನು ಮಾಧವನು, ಮಾನವನು ಮತಿಗೆಟ್ಟು ಮತವನ್ನು ಮಾಡಿದನು, ಮಾಧವನ ಮರೆಯಲು ಮುಂದಾದ ಮಾನವನೇ, ಮತಿಗೆಡಿಪ ಮತವನ್ನು ಮನವಿಟ್ಟು ಮರೆಯೇ ಅಂತ ಈ ತರ 4 ಲೈನಿಂದು ಇನ್ನೊಂದು ನಾಮಾಕ್ಷರದಿಂದ ಬರೆದಿದ್ದೆ. ಅದನ್ನ ಹೇಳಕ್ ಇಷ್ಟಪಡ್ತೀನಿ, ಜ್ಞಾಪಕ ಬಂತು. ನೊಂದವರ ನೋಯಿಪುದು ನಾಟಕವು ನಿನಗೆ, ನೀನರಿವೆ ನೋವೆಲ್ಲ ನೊಂದವನು ನಾಗೆ, ನಗುತ್ತ ನುಡಿಯಲು ನೀ ಮರುಗಿ ನೊಂದವಗೆ, ನಂಜಿನ ನೋವೆಲ್ಲ ನಂದಿಪುದವಗೆ. ಈ ತರ ಬರಿತಾ ಇದ್ದೆ. ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಜನ ಕವಿಗಳಿದ್ದಾರೆ. ಅವ್ರ ಮುಂದೆ ಇದು ಸಪ್ಪೆ ಅನ್ನಿಸ್ತು, ಬರೆಯೋದ್ ಬಿಟ್ಬಿಟ್ಟೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದ ಆಪರ್ಚುನಿಟಿ. ಮಲ್ಟಿ ಫೆಸೆಟೆಡ್ ಟ್ಯಾಲೆಂಟ್ಸ್ ಅಂತಂದ್ರೆ ನಿಜವಾಗೂ ಇದೆ ಸರ್. ನಿಮ್ಗೆ ಬಹಳ ಹೆಮ್ಮೆ ಅನ್ನಿಸ್ತಿದೆ. ನಿಮ್ಮಂತ ಒಬ್ಬ ರಿಯಲಿಸ್ಟಿಕ್ ಕಲಾವಿದ್ರು, ತತ್ವಜ್ಞಾನಿಗಳು, ಇಷ್ಟೆಲ್ಲಾ ತಿಳಿದವರು, ಜಸ್ಟ್ ಜೀವನ ಅಂತಂದ್ರೆ ಬೆಳಗಿನ ರಾತ್ರಿವರೆಗೂ ಕೆಲಸ ಮಾಡೋದಲ್ದೆ ಇದಕ್ಕೆಲ್ಲ ನಿಮ್ಗೆ ಸಮಯ ಎಲ್ಲಿ ಸಿಕ್ತು, ಇಷ್ಟು ಇಂಟ್ರೆಸ್ಟ್ ಎಲ್ಲಿ ಸಿಕ್ತು, ಇಷ್ಟು ಇನ್ನೋವೇಟಿವ್ ಐಡಿಯಾಸ್ ಬರೋದಕ್ಕೆ ಒಬ್ಬ ಮನುಷ್ಯನಲ್ಲಿ ಬ್ರೈನ್ ಅಲ್ಲಿ ಹೆಂಗೆ ಡಿಸೈನ್ ಇದೆ ಅನ್ನೋದಕ್ಕೆ ಒಂದು ಆಶ್ಚರ್ಯ ಆಗ್ತಿದೆ ನಮ್ಗೆ.
Adbhuta sir, Adbhuta. Really, we are just fall short of words to explain our gratitude. Sir, thanks a lot for this wonderful program. Nan early part of the program alli irlilla, but I have heard that it was very successful, and even Kumar sir ಅವರು ಮಾಡ್ತಿರುವಾಗ last ಅಲ್ಲಿ ಬಂದು ಸೇರಿದ್ದೆ. It was really we are feeling very proud to have such members with us, and ಇವತ್ತು ತುಂಬಾ ಖುಷಿ ಆಗ್ತಿದೆ ಸರ್ ಇವ್ರು ನಿಮ್ಮನ್ನೆಲ್ಲ ಒಂದು ಪ್ಲಾಟ್ಫಾರ್ಮ್ ಮೇಲೆ ತಂದಿದ್ದಕ್ಕೆ. ಮೆಂಬರ್ಸ್ ಯಾರಾದ್ರೂ ಏನಾದ್ರು ಕೇಳೋಂಗಿದ್ರೆ ಕೇಳ್ಬೋದು. ನಾ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಸರ್. ರಮೇಶ್ ಅವ್ರ ವೈಫ್ ಗೊತ್ತಾರ, ಯಾಕೆಂದ್ರೆ ಅವ್ರು ಯಾವಾಗ್ಲೂ ಹೆಂಡತಿನ ಮಕ್ಳನ್ನ ಎನ್ಕರೇಜ್ ಮಾಡ್ತಾ ಇದ್ರು ಇಷ್ಟು ವರ್ಷನುವೆ. ನಾನ್ ಯಾವಾಗಾರು ಏನಾರು ಮಾಡಿ ಅಂದ್ರೆ ಬೇಡ ಬೇಡ ಅಂತಾನೆ ಹಿಂದೋಗ್ತಿದ್ರು. ನಮ್ಮ ಫ್ಯಾಮಿಲಿ ಪರವಾಗಿ IMA ಮೆಂಬರ್ಸ್, ಪ್ರೆಸಿಡೆಂಟ್, ಸೆಕ್ರೆಟರಿ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಲೈಫಲ್ಲಿ ಇವತ್ತು ತುಂಬಾ ಸಂತೋಷದ ದಿನ. ಯಾವತ್ತೂ ಅವ್ರ ಹಿಂದೆನೆ ಹೋಗ್ತಿದ್ರು. ಮಕ್ಳು ಹೆಂಡತಿ ಬೆಳಿಬೇಕು, ಮೊಮ್ಮಕ್ಳು ಅಂತಾನೆ ಇದ್ರು. ಇದು ನಂಗೆ ಹಂಚ್ಕೊಳಕ್ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಅ ಲಾಟ್ ಮೇಡಮ್. ರಮೇಶ್ ಸರ್ ಪ್ಲೀಸ್ ಹೇಳಿ ಸರ್. ವಾಗೀಶ್ ಸರ್, ಈಗ ಮೇಡಮ್ ಅವ್ರು ಹೇಳಿದ್ದು ನಿಜವಾಗ್ಲೂ ಇಟ್ ಟಚ್ಡ್ ಅವರ್ ಹಾರ್ಟ್ ಮೇಡಮ್. ನಮ್ಮದ ಉದ್ದೇಶನೇ ಇದೆ, ಭಾರತೀಯ ವೈದ್ಯಕೀಯ ಸಂಘ ಅನ್ನೋದು ಒಂದು ಬೇರೆ ಎಂಟೈರ್ ಇಂಡಿಯಾದಲ್ಲೇ ಒಂದು ಮಾದರಿಯಾಗಿ ಬಳಸಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಈಗ ಸುಪ್ತವಾಗಿ ಉಳಿದಿರ್ತಕ್ಕಂಥ ಇಂಥ ಮಹಾನ್ ಪ್ರತಿಭೆಗಳು ಹೊರಗೆ ತರೋ ಉದ್ದೇಶಕ್ಕೆ ಈ ರೀತಿಯ ಕಾರ್ಯಕ್ರಮಗಳು ಹಾಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.